ನನ್ನ ತಂಗಿ ಬಗ್ಗೆ ನನಗೂ ಎಮೋಷನ್ಸ್ ಇದೆ ಕಣ. ಹಾಂ, ಇದಕ್ಕೆ ಹೇಳಿದ್ದು ನಾನು ಈ ವಿಷಯನ ಜಯಂತಿ ತಿಳಿಸೋಣ ಅಂತ. ಹಾಂ, ಫೋನ್ ಮಾಡ್ತೀನಿ ಆಯಿತಾ? ಅರೆ ಇವನು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ? ನನ್ನ ಚಿಗುಮರಿ ಆಗಲೇ ಅಲ್ಲಿ ತಲುಪಿಬಿಟ್ರ? ನನ್ನ ವಿಷಯ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡ್ತಿರ್ಬೇಕು. ಇಲ್ಲ ಇಲ್ಲ, ಈ ಫೋನ್ ತಗೊಳ್ಳೋದು ಬೇಡ. ಏನೋ ಇರೋ ಇಂಥ ಒಳ್ಳೆ ವಿಷಯ ಹೇಳೋಣ ಅಂದರೆ ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಹ್ಞೂ ಬ್ರೋ, ನಿನ್ನ ಫೋನ್ ಬಂದಿದೆ ಅಂದರೆ ಫಸ್ಟ್ ಟೈಮ್ ಯಾರೂ ಪಿಕ್ಕೇ ಮಾಡೋದು. ಏನೋ ಕಿಂಡಲ್ ಮಾಡ್ತೀನ ನನಗೆ? ಏನೋ ಒಂದು ಒಳ್ಳೆ ವಿಷಯ ಹೇಳೋಣ ಅಂತ ಫೋನ್ ಮಾಡಿದರೆ ನಾನೇನು ದುಡ್ಡು ಕೇಳಕ್ಕೆ ಫೋನ್ ಮಾಡ್ತೀನಿ ನಾ? ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ. ಮಾಡಿ ಇನ್ನೊಂದ್ಸಲ ಟ್ರೈ ಮಾಡಿ. ಎಸ್ ಬಾರ್. ಏನಾಯ್ತು ಫೇಸ್ ಮಾಡಲೇಬೇಕು ನೀನು. ಹಲೋ ಜಯಂತ್ ಅವರೇ, ಎಲ್ಲಿದ್ದೀರಿ? ನಾನು ಯಾವುದೋ ಒಂದು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ. ನೀವೆಲ್ಲಿದ್ದೀರಿ? ದೇವಸ್ಥಾನದಲ್ಲಿದ್ದೀರಾ? ಫಂಕ್ಷನ್ ಶುರುವಾಯ್ತಾ? ಇನ್ನೂ ಶುರುವಾಗಿಲ್ಲ. ನೀವು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬನ್ನಿ. ಯಾಕೆ, ಏನು ವಿಶೇಷ ಸಂತೋಷ್ ಅವರೇ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದೇ ಏನು ವಿಷಯ ಅಂತ ಹೇಳಿ. ಖುಷಿ ವಿಷಯ ಜಯಂತ್ ಅವರೇ. ಈ ವಿಷಯ ಹೇಳಿದ್ರೆ ನಿಮಗೆ ಮಾತೇ ಬರಲ್ಲ. ನಮ್ಮ ಜಾನು ಬದುಕಿದಾಳಂತೆ. ಓ ಗಾಡ್, ಇವ್ರಿಗಾಗಲೇ ಅವ್ರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗೋಗಿದೆ. ನಾನು ಹೇಳಿಲ್ವಾ ಈ ವಿಷಯ ಕೇಳಿದ್ರೆ ನಿಮ್ಗೆ ಮಾತೇ ಬರಲ್ಲ ಅಂತ? ನೋಡಿದ್ರ, ನೀವು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿದೆ ನಿಮ್ಗೆ ಈ ವಿಷಯ ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ಅಂತ. ನಮಗೂ ಈ ವಿಷಯ ಗೊತ್ತಾದಾಗ ಹೀಗೆ ಅನಿಸಿದ್ದು. ಸಂತೋಷ್ ಅವರೇ, ನಿಜವಾಗ್ಲೂ ಜಾನ್ವಿ ಅವ್ರು ಬದುಕಿದಾರಾ? ನಿಮಗೆ ವಿಷಯ ಹೇಳಿದ್ರು? ನಮ್ಮ ತಾಯಿ ಇದ್ದಾರಲ್ಲ, ಅವ್ರ ಅಪ್ಪ ಹೇಳಿದ್ದು. ಲಕ್ಷ್ಮಿ, ನನ್ನ ಮೊಮ್ಮಗಳನ್ನ ಕರ್ಕೊಂಡ್ಬರ್ತಾ ಇದ್ದಾನೆ. ಇಷ್ಟು ದಿವಸ ಅವಳು ಇಲ್ವಲ್ಲ ಅಂತ ತುಂಬ ಬೇಜಾರಾಗಿತ್ತು. ಈಗ ಅವಳು ಬದುಕಿದಾಳೆ ಅಂತ ಗೊತ್ತಾಗಿ ಭಾಳ ಭಾಳ ಖುಷಿ ಆಗ್ತಿದೆ. ಸಂತೋಷ್ ಅವರೇ, ನೀವು ಜಾನ್ವಿ ಅವ್ರನ್ನ ನೋಡಿದ್ರಾ? ಅವ್ರ ಜೊತೆ ಮಾತಾಡಿದ್ರಾ? ಇಲ್ಲ, ಅವಳನ್ನ ಏನೇನು ಸ್ವಲ್ಪ ಹೊತ್ತಲ್ಲಿ ಕರ್ಕೊಂಬರ್ತಾರಂತೆ. ಅದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ನೀವು ಬೇಗ ಬಂದ್ಬಿಡಿ. ಸರಿ ಸಂತೋಷ್ ಅವರೇ, ನಾನು ಬರ್ತೀನಿ. ಓಕೆ ಓಕೆ, ಬನ್ನಿ ಬನ್ನಿ. ಬರ್ತಾರಂತೆ ಕಣ. ಒಳ್ಳೆ ವಿಷಯ. ನೀನು ಆರಾಮಾಗಿರಾ? ಹಾಂ, ಈಗ ಅವ್ರು ಬದುಕಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತು. ಹೀಗೇನಾದರೂ ಅವ್ರು ಅಲ್ಲಿಗೆ ಹೋದರೆ ನನ್ನ ವಿಷಯ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಅದಾಗಬಾರ್ದು. ಜಯಂತ, ಚಿನ್ನು ಮರಿ ಅಲ್ಲಿಗೆ ಹೋಗೋದನ್ನು ಹೇಗಾದರೂ ನೀನು ತಡಿಲೇಬೇಕು. ಯು ಹ್ಯಾವ್ ಟು ಸ್ಟಾಪ್ ದೆಮ್.